ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಎಲ್ಲ ಶರಣೆಯರೇ, ನನಗೆ ಸಮಯ ತುಂಬ ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ಅಷ್ಟರೊಳಗಡೆ ನಾನು ನನ್ನ ವಿಚಾರಗಳನ್ನು ತಮಗೆ ತಿಳಿಸ್ತೀನಿ. ಒಂದು ಸಂತೋಷದ ವಿಚಾರ ಅಂದರೆ, ನನಗೆ ಯಾವುದೂ ಟಾಪಿಕ್ ಇಲ್ಲ, ನಾನು ಉಪನ್ಯಾಸಕನೂ ಅಲ್ಲ, ವಿಶೇಷ ಅತಿಥಿ. ಹಾಗಾಗಿ ಏನು ಬೇಕಾದರೂ ನಾನು ಮಾತಾಡ್ಬೋದು ಅಂತ ಖುಷಿಯಾಗಿ ಮಾತಾಡ್ತೀನಿ. ಮತ್ತು ನಾನೇನು ಪ್ರಿಪೇರ್ ಆಗಿ ಬರಬೇಕಾಗಿಲ್ಲ ಈಗ. ಯಾಕೆಂದರೆ ಸ್ವಾಮೀಜಿಗಳು 9 ಅಂಶಗಳನ್ನು ಹಾಕಿದ್ದಾರೆ ಆ ಲೆಟ್ರಲ್ಲಿ. 9 ದಿವಸಕ್ಕೆ ಒಂದೊಂದು ಅಂಶ. ಇವು ಮೊನ್ನೆ ಹೇಳ್ತಾ ಇದ್ರಿ, ಇವೆಲ್ಲ ನವಗ್ರಹಗಳಿದ್ದಂಗೆ ಅಂತ. ಆ ನವಗ್ರಹಗಳಿಗೆ ಒಂದು ಸಮಾಜವನ್ನು ಕನೆಕ್ಟ್ ಮಾಡಿದ್ದಾರೆ. ಸಮಾಜ ಹೆಂಗಪ್ಪ ಅಂದರೆ ಈಶ್ವರ ದೇವರಿದ್ದಂಗೆ. ಈ ನವಗ್ರಹಗಳು ಕಣ್ಣಿಗೆ ಕಾಣಲ್ಲ, ಬಟ್ ಈಶ್ವರ ಕಾಣಿಸುತ್ತೆ. ಈ ಸಮಾಜ, ನಾನು ಈ ನವಗ್ರಹಗಳಲ್ಲಿ ಶಿಕ್ಷಣ, ಆರೋಗ್ಯ, ಕೃಷಿ, ನ್ಯಾಯ ಎಲ್ಲವೂ ಬರುತ್ತೆ. ಬಟ್ ಸಮಾಜ ಇದೆಯಲ್ಲ, ಕಣ್ಣಿಗೆ ಕಾಣಿಸುತ್ತೆ. ಈ ಪ್ರತಿದಿನ ನಾನು ಸಮಾಜ ನೋಡ್ತೀನಿ DC ಆಗಿ. ಈ 9 ಅಂಶಗಳು ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಸಮಾಜ ನನಗೆ ಪ್ರತಿದಿನ ಕಾಣಿಸುತ್ತೆ. ಒಬ್ಬರು ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಬರ್ತಾರೆ, ಒಬ್ಬರು ಕೃಷಿನಲ್ಲಿ ಏನೋ ನನಗೆ ಅನುಕೂಲ ಆಗಿಲ್ಲ ಅಂತ ಬರ್ತಾರೆ, ಒಬ್ಬರು ಮಹಿಳೆಯರಿಗೆ ನಮಗೆ ಸಹಕಾರ ಇಲ್ಲ ಅಂತ ಬರ್ತಾರೆ. ಹಿಂಗೆ ಈ ರೀತಿ ಎಲ್ಲ ಬರ್ತಕ್ಕಂಥದ್ದು ಒಬ್ಬ ಜಿಲ್ಲಾಧಿಕಾರಿಯಾಗಿ ನನಗೆ ಸಮಾಜ ಮುಂದೆ ಬರುತ್ತೆ. ಮತ್ತು ಶಿಕ್ಷಣದ ಬಗ್ಗೆ ನಾನು ಅಂತ ದೊಡ್ಡ ತಜ್ಞೆ ಅಲ್ಲದೇ ಇದ್ರೂ ಕೂಡ ಒಂದೆರಡು ವಿಚಾರ ನಾನು ನಿಮಗೆ ಹೇಳಲೇಬೇಕಾಗುತ್ತೆ. ಅದಕ್ಕೂ ಮುಂಚೆ ನನಗೆ ಈ ತರಳಬಾಳ ಹುಣ್ಣಿಮೆ ನಾನು ಮೊದಲನೇ ಬಾರಿ ಅಟೆಂಡ್ ಆಗ್ತಾ ಇದ್ದೀನಿ ಸಿರಿಗೆರೆಯಿಂದ ಹೊರಗಡೆ. ಹಿಂದಿನ ವರ್ಷ ಸಿರಿಗೆರೆಯಲ್ಲಿ ಆಗಿತ್ತು. ನಾನು ಮೊದಲನೇ ಬಾರಿಗೆ ತರಳಬಾಳ ಹುಣ್ಣಿಮೆಯನ್ನು 1993ರಲ್ಲಿ 9ನೇ ಕ್ಲಾಸ್ ಇದ್ದಾಗ ಜಗಳೂರಲ್ಲಿ ನಾನು ಒಬ್ಬ ಭಕ್ತನಾಗಿ ಹೋಗಿದ್ದೆ ನೆನಪಿದೆ. ಅದು ಬಿಟ್ಟರೆ ಇವತ್ತು ವೇದಿಕೆ ಮೇಲೆ ನಾನು ಬಂದು ಕೂತಿದ್ದೀನಿ, ಗುರುಗಳ ಜೊತೆ ಇದ್ದೀನಿ. ಇದಕ್ಕೆ ಕಾರಣ ಶಿಕ್ಷಣ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಾಜ. ನಾನು ಇಲ್ಲೇ ಪಕ್ಕದ ಗಂಗನಕಟ್ಟೆ ಗ್ರಾಮದವನು. ನಾನು ನಮ್ಮ ಹಳ್ಳಿನಲ್ಲೇ ನಾನು 1 to 7th ಓದ್ದವನು. ಅದಾದಮೇಲೆ ನೇರ್ಲಿಗೆಯಲ್ಲಿ ನಾನು ಹೈಸ್ಕೂಲನ್ನು ಓದ್ದವನು. ಅದರ ನಂತರ ಕಾಲೇಜ್, ನನ್ನ PUC ಸೈನ್ಸು ಜಿ ಚನ್ನಪ್ಪ ಜೂನಿಯರ್ ಕಾಲೇಜ್ ಆನಗೋಡು. ಹಾಗಾಗಿ ಮಠದ ಕಾಲೇಜಿನಲ್ಲಿ PUC ಓದಿ ನಾನು 9ನೇ ಕ್ಲಾಸಲ್ಲಿ ಒಬ್ಬ ಭಕ್ತನಾಗಿ ತರಳಬಾಳ ಹುಣ್ಣಿಮೆ ಜಗಳೂರಲ್ಲಿ ನೋಡಿ, ಇವತ್ತು ನಾನು ಸ್ವಾಮೀಜಿ ಜೊತೆಗೆ ಸ್ಟೇಜಿಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಶಿಕ್ಷಣ ಮತ್ತು ಶಿಕ್ಷಣ ಸಂಸ್ಥೆ ಹಾಗೂ ಶಿಕ್ಷಕರು. ಅನೇಕ ಬಾರಿ ನಾವು ಶಿಕ್ಷಕರ ಮೇಲೆ ಹೇಳ್ತಾ ಇರ್ತೀವಿ, ಶಿಕ್ಷಣ ಸರಿಯಾಗಿ ಪಾಠ ಮಾಡ್ತಾ ಇಲ್ಲ, ಆ ಶಾಲೆ ಬಿಲ್ಡಿಂಗ್ ಸರಿ ಇಲ್ಲ ಅಂತೇಳಿ. ಶಾಲೆ, ಶಿಕ್ಷಕರು ಮತ್ತು ಶಿಕ್ಷಣ ಡಿಪೆಂಡ್ ಆಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳ ಮೇಲೆ. ನೀವು ಮಕ್ಕಳನ್ನು ಯಾವ ರೀತಿ ಸಂಸ್ಕೃತಿ ಸಂಸ್ಕಾರ ಬೆಳೆಸ್ತೀರಿ, ಅದ್ರ ಮೇಲೆ ಮಕ್ಕಳುಗಳು ಶಿಕ್ಷಣ ಕಳೀತಾರೆ. ನಾವು ಓದಬೇಕಾಗಿದ್ದಾಗ ಈಗ ಅನ್ಬೋದು, ಸರ್ ನೀವು ಅವಾಗ ಓದಿದಾಗ ಎಲ್ಲ ಚೆನ್ನಾಗಿತ್ತು, ಈಗ ಭಾಳ ಇದಾಗಿದೆ ಅಂತ. ಏನೂ ಇಲ್ಲ. ನನಗೆ ಒಂದು ಪದ್ಯ ನಾನು ಓದಿದ ನೆನಪಿದೆ, ಬೇಕಾದ್ರೆ ಯಾರಾದ್ರೂ ಹೇಳ್ಬೋದು. ಸ್ಥವಿರಗಿರಲ ಚಲನದಾಸೆ, ಮೂಕವನದ ಗೀತದಾಸೆ, ಸೃಷ್ಟಿವರಯ